ಸ್ವತಂತ್ರಂ ಪರತಂತ್ರಂ ಚ ಪ್ರಮೇಯಂ ದ್ವಿವಿಧಂ ಮತಂ ಸ್ವತಂತ್ರೋ ಭಗವಾನ್ ವಿಷ್ಣು ನಿರ್ದೋಷಾಖಿಲ ಸದ್ಗುಣಃ ದ್ವಿವಿಧಂ ಪರತಂತ್ರಂ ಚ ಭಾವೋ ಭಾವೈತೀರಿತಃ ಪೂರ್ವಾಪರಸದಾತ್ವೇನ ತ್ರಿವಿಧೋ ಭಾವಯಿಷ್ಯತೆ. ತತ್ವ ವಿವೇಕ ಗ್ರಂಥದ 2ನೇ ಶ್ಲೋಕ ಇವತ್ತು ನಾವು ನೋಡಬೇಕಾದದ್ದು. ಪರತಂತ್ರದ ಬಗ್ಗೆ ನೋಡಬೇಕು, ಸ್ವತಂತ್ರದ ಬಗ್ಗೆ ಈ ಹಿಂದೆ ನೋಡಿದ್ದೇವೆ. ಆ ಪರತಂತ್ರ ಪ್ರಮೇಯ ಭಾವ ಮತ್ತು ಅಭಾವ ಎಂಬುದಾಗಿ 2 ರೀತಿಯಾಗಿ ಶಾಸ್ತ್ರದಲ್ಲಿ ವರ್ಣಿತ ಆಗಿದೆ. ಮತ್ತೆ ಅದರಲ್ಲಿ ಅಭಾವದ ವಿಭಾಗ 3 ರೀತಿಯಾಗಿದೆ: ಪೂರ್ವಾಭಾವ, ಪರಾಭಾವ ಮತ್ತು ಸದಾಭಾವ ಅಂತ. ಹೀಗೆ ಅದರ ಅರ್ಥ. ಅದರ ಶ್ಲೋಕದ ಶಬ್ದಾರ್ಥಗಳನ್ನು ಹೇಳ್ತೇನೆ. ಪರತಂತ್ರಂ ಚ, ಪರತಂತ್ರ ತತ್ವವು ಕೂಡ, ಭಾವ ಅಭಾವ, ಭಾವ ಮತ್ತು ಅಭಾವ ಎಂಬುದಾಗಿ, ಅಭಾವ ಇತಿ ಎಂಬುದಾಗಿ ದ್ವಿವಿಧಂ 2 ರೀತಿಯಾಗಿ ಈ ರೀತಿ ಹೇಳಲ್ಪಟ್ಟಿದೆ. ಅಭಾವ ಅಭಾವವು ಪೂರ್ವಾಪರ ಸದಾತ್ವೇನ, ಪೂರ್ವಶ್ಚ ಅಪರಶ್ಚ ಸದಾಚ ಪೂರ್ವಾಪರ ಸದಾಭಾವಾಹ ಅಂತ. ಹೀಗೆ ಅದಕ್ಕೆ ದ್ವಂದ್ವ ಸಮಾಸ ಮಾಡಬೇಕು, ಅಥವಾ ಪೂರ್ವಾಪರ ಸದಾ ಅಂಥೇಳಿ. ಸದಾ ಭಾವ ಸದಾತ್ವಂ ತೇನ ಸದಾತ್ವೇನ, ಸದಾ ಅನ್ನೋದು ಅವೇ ಆದ್ರಿಂದ ಆ ಥರ ಮಾಡ್ಕೋಬೇಕು. ಪೂರ್ವತ್ವೇನ ಅಪರತ್ವೇನ ಸದಾತ್ವೇನ ಅಂತ ಈ ರೀತಿಯಾಗಿ 3 ರೀತಿಯಾಗಿ ಅದಕ್ಕೆ ತ್ವ ಅನ್ನೋದನ್ನ ಅನ್ವಯಿಸಿ ನೋಡ್ಕೋಬೇಕು. ಪೂರ್ವಾಭಾವ, ಪರಾಭಾವ ಮತ್ತು ಸದಾಭಾವ ಅಂತ 3 ಥರ ಅಂತ ಅರ್ಥ. ಹಿಂದೆ ತತ್ವ ಸಂಖ್ಯಾನದಲ್ಲಿ ಪ್ರಾಗಭಾವ ಅಂತ ಏನು ಬಂದಿದೆ ಅದನ್ನೇ ಇಲ್ಲಿ ಪೂರ್ವಾಭಾವ ಅಂತಾರೆ. ಪ್ರಧ್ವಂಸಾಭಾವವನ್ನೇ ಪರಾಭಾವ ಅಂತಾರೆ. ಅತ್ಯಂತ ಅಭಾವ ಅಂದ್ರೆ ಸದಾಭಾವ ಅಂತ ಅನ್ನೋದು ನಮ್ಗೆ ಗೊತ್ತಿದ್ದೇ ಇದೆ. ವಸ್ತು ಹುಟ್ಟುವುದಕ್ಕಿಂತ ಮುಂಚೆ ಇರುವ ಅಭಾವ ಏನಿದೆ ಅದೇ ಪೂರ್ವಾಭಾವ ಅಥವಾ ಪ್ರಾಗಭಾವ. ವಸ್ತು ನಷ್ಟ ಆದಮೇಲೆ ಏನೊಂದು ಅಭಾವ ಬರ್ತದೆ ಅದು ಅಪರಾಭಾವ, ಅದನ್ನೇ ಪ್ರಧ್ವಂಸಾಭಾವ ಅಂತ ಇನ್ನೊಂದು ಹೆಸರಿನಿಂದ ಹೇಳ್ತಾರೆ. ಯಾವ ವಸ್ತುವಿನ ಅಭಾವ ಯಾವಾಗಲೂ ಇದ್ದೇ ಸದಾ ಕಾಲಕ್ಕೂ ಇರ್ತದೋ ಅದನ್ನು ಸದಾಭಾವ, ಅದನ್ನೇ ಅತ್ಯಂತ ಅಭಾವ ಅಂತ ಹೇಳೋದು. ಶಶ ವಿಷಾಣ, ಶಶ ಅಂದ್ರೆ ಮೊಲ, ವಿಷಾಣ ಅಂದ್ರೆ ಕೊಂಬು. ಶಶವಿಷಾಣ ಅಂತನ್ನೋದು ಇಲ್ಲ ಅಂತ ನಾವು ಹೀಗೆ ಹೇಳಿದಾಗ ಆ ಶಶವಿಷಾಣದ ಅತ್ಯಂತ ಅಭಾವ ಏನಿದೆ, ಶಶವಿಷಾಣದ ಅಭಾವ ಏನಿದೆ ಅದನ್ನು ಅತ್ಯಂತ ಅಭಾವ ಅಂತ ನಾವು ಹೇಳ್ತೇವೆ. ಶಶವಿಷಾಣ ಅಂತನ್ನೋದು ಯಾವತ್ತೂ ಕೂಡ ಇಲ್ಲವೇ ಇಲ್ಲ, ಹಿಂದೆನೂ ಇರಲಿಲ್ಲ, ಮುಂದೂ ಇರಲಿಲ್ಲ. ಆದ್ರಿಂದ ಅದರ ಅಭಾವ ಅನ್ನೋದು ಹಿಂದೂ ಇತ್ತು, ಮುಂದೂ ಇತ್ತು, ಇಂದೂ ಇದೆ. ಆದ್ರಿಂದ ಆ ಅಭಾವವನ್ನ ಶಶವಿಷಾಣದ ಅಭಾವವನ್ನ ಅತ್ಯಂತ ಅಭಾವ ಅಂತ ನಾವು ಹೇಳ್ತೇವೆ. ಈ ಅಭಾವ ಮತ್ತು ಪ್ರತಿಯೋಗಿ ಅನ್ನುವ ಇನ್ನೊಂದು ಶಬ್ದವನ್ನು ಇಲ್ಲಿ ನಾವು ಪರಿಚಯ ಮಾಡ್ಕೋಬೇಕು. ಈ ಹಿಂದೆ ಅದು ಬಂದಿರಲಿಲ್ಲ. ಪ್ರತಿಯೋಗಿ ಅಂದ್ರೆ ಅದರ ಎದುರಾಳಿ, ಕೌಂಟರ್ ಪಾರ್ಟ್ ಅಂತ ಇತ್ಯಾದಿ ಇಂಗ್ಲಿಷ್ನಲ್ಲಿ ಏನು ಹೇಳ್ತೇವೆ ಅದು ಪ್ರತಿಯೋಗಿ. ಪ್ರತಿಯೋಗಿತಾ ಅಂದ್ರೆ ಸ್ಪರ್ಧೆ ಅಂತ ನಾವು ಕೇಳಿರ್ತೇವೆ ಹಿಂದಿ ಭಾಷೆಯಲ್ಲಿ ಅಥವಾ ಬೇರೆ ಕೆಲವು ಭಾಷೆಗಳಲ್ಲಿ. ಸಂಸ್ಕೃತದಲ್ಲೂ ಕೆಲವು ಕಡೆ ಪ್ರತಿಯೋಗಿತಾ ಅಂದ್ರೆ ಸ್ಪರ್ಧೆ. ಈ ಪ್ರತಿಯೋಗಿ ಮತ್ತು ಅಭಾವಗಳೆರಡು ಪರಸ್ಪರ ಸ್ಪರ್ಧಿಸ್ತಿರ್ತವೆ, ಒಂದಕ್ಕೊಂದು ವಿರೋಧಿ. ಅಭಾವ ಇದ್ದಲ್ಲಿ ಪ್ರತಿಯೋಗಿ ಇರೋದಿಲ್ಲ, ಪ್ರತಿಯೋಗಿ ಇದ್ದಲ್ಲಿ ಅಭಾವ ಇರೋದಿಲ್ಲ. ಅಭಾವ ಅಂದ್ರೆ ಏನು? ಹಾಗಾದ್ರೆ ಯಾವುದನ್ನು ಇಲ್ಲ ಅಂತ ನಾವು ಹೇಳ್ತಿರ್ತೀವೋ ಅದೇ ಪ್ರತಿಯೋಗಿ, ಆ ಅಭಾವಕ್ಕೆ ಅದೇ ಪ್ರತಿಯೋಗಿ. ಘಟ ಹುಟ್ಟುವುದಕ್ಕಿಂತ ಮುಂಚೆ ಘಟದ ಪ್ರಾಗಭಾವ ಇದೆ, ಆವಾಗ ಘಟವೇ ಅಲ್ಲಿ ಪ್ರತಿಯೋಗಿ. ಯಾಕಂದ್ರೆ ಘಟವು ಇನ್ನೂ ಹುಟ್ಟಿಲ್ಲ, ಘಟವು ಇಲ್ಲಿಲ್ಲ ಅಂತ ನಾವು ಹೇಳ್ತಿರ್ತೇವೆ. ಆದ್ದರಿಂದ ಘಟ ನಷ್ಟ ಆದಮೇಲೆ ಇಲ್ಲಿ ಘಟ ಇಲ್ಲ, ಘಟದ ಅಭಾವವೇ ಇದೆ ಅಂತ ನಾವು ಹೇಳ್ತೇವೆ. ಯಾವುದನ್ನಿಲ್ಲ ಅಂತ ಹೇಳ್ತೀವಿ ಅಂದ್ರೆ ಘಟವನ್ನ ಇಲ್ಲ ಅಂತ ಹೇಳ್ತಿರ್ತೇವೆ. ಆದ್ರಿಂದ ಘಟ ಅನ್ನೋದೇ ಅಲ್ಲಿ ಪ್ರತಿಯೋಗಿ ಆಗ್ತದೆ, ಪ್ರಧ್ವಂಸಾಭಾವಕ್ಕೂ ಕೂಡ. ಹಾಗೆ ಶಶವಿಷಾಣ ಅತ್ಯಂತ ಅಭಾವ ಅಂತ ಹೀಗೆ ಹೇಳಿದಾಗ ನಾವಲ್ಲಿ ಇಲ್ಲ ಅಂತ ಹೇಳ್ತಿರುವುದು ಶಶವಿಷಾಣವನ್ನ. ಆದ್ದರಿಂದ ಶಶವಿಷಾಣ ಅನ್ನೋದು ಪ್ರತಿಯೋಗಿ ಆ ಅಭಾವಕ್ಕೆ, ಶಶವಿಷಾಣದ ಅತ್ಯಂತ ಅಭಾವಕ್ಕೆ. ಹೀಗೆ ಪ್ರತಿಯೋಗಿ ಮತ್ತು ಅಭಾವ ಇವು 2 ನಡುವೆ ಯಾವತ್ತೂ ಒಂದು ವಿರೋಧ ಇರ್ತದೆ. ಆದ್ರಿಂದ ಅದನ್ನೇ ಪ್ರತಿಯೋಗಿ, ಎದುರಾಳಿ ಅಂತ ಹೀಗೆ ಹೇಳೋದು. ಅಭಾವಕ್ಕೆ ಎದುರಾಳಿ ಇದು. ಪ್ರತಿಯೋಗಿ ಇದ್ದಲ್ಲಿ ಅಭಾವ ಇರೋದಿಲ್ಲ, ಅಭಾವ ಇದ್ದಲ್ಲಿ ಪ್ರತಿಯೋಗಿ ಇರೋದಿಲ್ಲ ಅಂತ ಹೀಗದರ ತಾತ್ಪರ್ಯ ಆಗ್ತದೆ.
ಶಶಿವಿಷಾಣ ಅತ್ಯಂತ ಅಭಾವಕ್ಕೆ, ಮೊಲದ ಕೋಡಿನ ಅತ್ಯಂತ ಅಭಾವಕ್ಕೆ ಮೊಲದ ಕೋಡೆ ಪ್ರತಿಯೋಗಿ. ಕೆಲವರಿಗೆ ಇದನ್ನು ಒಪ್ಪಲಿಕ್ಕೊಂದು ಹಿಂಜರಿಕೆ ಇದೆ. ಯಾಕೆಂದ್ರೆ ಮೊಲದ ಕೋಡು ಪ್ರತಿಯೋಗಿ ಆಗೋದು ಹೇಗೆ ಅಂತ ಅವರದೊಂದು ಜಿಜ್ಞಾಸೆ. ಮೊಲದ ಕೋಡೆ ಇಲ್ಲ ಅಂದ ಮೇಲೆ ಅದನ್ನು ಪ್ರತಿಯೋಗಿ ಅನ್ನುವುದು ಹೇಗೆ ಅಂತ ಪ್ರಶ್ನೆ. ಯಾಕೆಂದ್ರೆ ಘಟವೇ ಇಲ್ಲದೆ ಹೋದ್ರೆ ಘಟತ್ವ ಇರೋದಿಲ್ಲ ಅದರಲ್ಲಿ. ಈ ಪ್ರತಿಯೋಗಿಯೇ ಇಲ್ಲ ಅಂತ ಆದ್ಮೇಲೆ ಅದನ್ನು ಪ್ರತಿಯೋಗಿ ಅನ್ನುವುದು ಹೇಗೆ? ಪ್ರತಿಯೋಗಿ ಅಂತ ಹೇಳ್ಬೇಕಾದ್ರೆ ಪ್ರತಿಯೋಗಿ ಅಂತ ಇರಬೇಕಲ್ಲ. ಪ್ರತಿಯೋಗಿ ಆದ್ರೆ ಅದ್ರಲ್ಲಿ ಪ್ರತಿಯೋಗಿತ್ವ ಅನ್ನೋ ಧರ್ಮ ಇರಬೇಕು. ಘಟ ಆದ್ಮೇಲೆ ಘಟತ್ವ ಇರಬೇಕು. ವಸ್ತುವೇ ಇಲ್ಲ ಅಂತ ಆದ್ಮೇಲೆ ಪ್ರತಿಯೋಗಿತ್ವ ಎಂಬ ಧರ್ಮ ಅದ್ರಲ್ಲಿ ಬರೋದು ಹೇಗೆ ಅಂತ ಹೀಗೊಂದು ಜಿಜ್ಞಾಸೆ ಅವ್ರನ್ನ ಕಾಡ್ತದೆ. ಅಂದ್ರೆ ಧರ್ಮ ಅಂದ್ರೆ ಧರ್ಮ ಇರಬೇಕಾದ್ರೆ ಅದಕ್ಕೆ ಧರ್ಮಿ ಬೇಕಾಗ್ತದೆ. ಧರ್ಮಿ ಅನ್ನೋದು ಆಶ್ರಯ. ಆ ಆಶ್ರಯವೇ ಇಲ್ಲದೆ ಹೋದ್ರೆ ಧರ್ಮ ಇರೋದು ಹೇಗೆ? ಧರ್ಮಿ ಇಲ್ಲದೆ ಹೋದ್ರೆ ಧರ್ಮ ಇರೋದು ಹೇಗೆ? ಆದ್ರಿಂದ ಅತ್ಯಂತ ಅಸತ್ಯವಾದ ವಸ್ತು ಶಶಿವಿಷಾಣ ಮೊದಲಾದದ್ದು ಆ ಅಭಾವಕ್ಕೆ ಪ್ರತಿಯೋಗಿ ಆಗೋದು ಸಾಧ್ಯ ಇಲ್ಲ. ಯಾಕೆಂದ್ರೆ ಅದರಲ್ಲಿ ಪ್ರತಿಯೋಗಿತ್ವ ಬರುವುದು ಸಾಧ್ಯ ಇಲ್ಲ ಆದ್ರಿಂದ ಅಂತ ಕೆಲವರು ವಾದ ಮಾಡ್ತಾರೆ. ಅದಕ್ಕೆ ನಮ್ಮ ಉತ್ತರ ಏನಂದ್ರೆ, ಅಭಾವಕ್ಕೆ ಪ್ರತಿಯೋಗಿ ಆಗಬೇಕಾದ್ರೆ ಆ ವಸ್ತು ಇರಬೇಕಾಗಿಲ್ಲ. ಆ ವಸ್ತು ಇಲ್ಲದೇ ಇದ್ರೂ ಕೂಡ ಅದು ಪ್ರತಿಯೋಗಿ ಆಗಬಹುದು. ಈ ಜಗತ್ತಿನಲ್ಲಿ ಕೆಲವು ಧರ್ಮಗಳಿವೆ. ಆ ಧರ್ಮಗಳು ಬರಬೇಕಾದ್ರೆ ವಸ್ತು ಇರಬೇಕಾಗ್ತದೆ. ಇನ್ನು ಕೆಲವು ಧರ್ಮಗಳು ಬರಬೇಕಾದ್ರೆ ವಸ್ತು ಇರಬೇಕಾಗಿಲ್ಲ. ಈ ಉದಾಹರಣೆಗೆ ಒಂದು ಹಣ್ಣಿನಲ್ಲಿ ರೂಪ, ರಸ, ಗಂಧ ಮೊದಲಾದ ಗುಣಗಳಿರ್ತವೆ. ಅವುಗಳನ್ನ ಧರ್ಮಗಳು ಅಂತಂತೇವೆ. ಆ ಧರ್ಮಗಳು ಅಲ್ಲಿ ಬರಬೇಕಾದ್ರೆ ಆ ಧರ್ಮೀಯ ಅದೊಂದು ಇರಬೇಕು. ಹಣ್ಣು ಅಂತ ಅನ್ನೋದೊಂದು ಇರಬೇಕು. ರೂಪ ಇದೆ, ರಸ ಇದೆ, ಗಂಧ ಇದೆ. ಎಲ್ಲಿದೆ ಅಂದ್ರೆ ಎಲ್ಲಿದೆ ಅಂತ ಗೊತ್ತಿಲ್ಲ, ಇದೆ ಅಂತ ಹೇಳಿಕ್ ಬರೋದಿಲ್ಲ. ಎಲ್ಲೂ ಇಲ್ಲ ಆದರೆ ಇದೆ ಅಂತ ಯಾರಿಗೂ ಹೇಳಿಕ್ ಬರೋದಿಲ್ಲ. ಅದು ಉಚಿತ ಅಲ್ಲ ಅದು. ಆದ್ರಿಂದ ಕೆಲವು ಧರ್ಮಗಳು ರೂಪ, ರಸ, ಗಂಧ ಮೊದಲಾದ ವಸ್ತುಗಳು, ಇನ್ನು ಕೆಲವು ವಸ್ತುಗಳು ಇವೆಲ್ಲ ಇರಬೇಕು ಅಂತಾದ್ರೆ ಆ ಧರ್ಮ ಇರಬೇಕಾದ್ರೆ ಧರ್ಮಿಯೂ ಕೂಡ ಇರಬೇಕಾಗ್ತದೆ. ಆದರೆ ಎಲ್ಲ ಕಡೆ ಹೀಗೇನು ನಿಯಮ ಇಲ್ಲ. ಕೆಲವು ಕಡೆ ಧರ್ಮಿ ಇಲ್ಲದೆ ಹೋದ್ರೂ ಕೂಡ ಧರ್ಮ ಅಂತ ಅನ್ನೋದು ಇರಬಹುದು. ಹಾಗೆ ಶಶಿವಿಷಾಣಕ್ಕೂ ಕೂಡ ಪ್ರತಿಯೋಗಿತ್ವ ಅನ್ನೋದು ಬರಬಹುದು. ಯಾಕೆ ಹಾಗೆ ಅಂದ್ರೆ ಅದಕ್ಕೆ ಒಂದು ದೃಷ್ಟಾಂತ ನಾವು ಕೊಟ್ಕೋಬಹುದು. ಈ ಶಶಿವಿಷಾಣದ ಅತ್ಯಂತ ಅಭಾವಕ್ಕೆ ಶಶಿವಿಷಾಣ ಅಂತ ಅನ್ನೋದು ಪ್ರತಿಯೋಗಿ ಆಗೋದಿಲ್ಲ ಅಂತ ನೀವು ಹೇಳಿದ್ರಲ್ಲ, ಹಾಗೆ ಹೇಳಬೇಡಿ. ಈ ಬಟ್ಟೆ ಹುಟ್ಟುವುದಕ್ಕಿಂತ ಮುಂಚೆ ಬಟ್ಟೆಯ ಪ್ರಾಗಭಾವ ಇದೆಯಲ್ಲ, ಅದ್ರ ಪ್ರಾಗಭಾವ ಇದೆ. ಆ ಪ್ರಾಗಭಾವಕ್ಕೆ ಬಟ್ಟೆ ಅಂದ್ರೆ ಪ್ರತಿಯೋಗಿ ಹೌದೋ ಅಲ್ಲ? ಅದನ್ನು ಒಪ್ತಿರೋ ಇಲ್ಲೋ ನೀವು? ಈಗ ನಿಮಗೆ ವಿವಾದ ಇರುವುದು ಅತ್ಯಂತ ಅಭಾವ ಮತ್ತು ಅದರ ಪ್ರತಿಯೋಗಿ ಬಗ್ಗೆ. ಆದರೆ ಪ್ರಾಗಭಾವ ಮತ್ತು ಅದರ ಪ್ರತಿಯೋಗಿ ಬಗ್ಗೆ ನಿಮ್ಮದು ವಿರೋಧ ಏನೂ ಇಲ್ಲ. ಬಟ್ಟೆ ಹುಟ್ಟೋದಕ್ಕಿಂತ ಮುಂಚೆ ಅದ್ರ ಪ್ರಾಗಭಾವ ಇದೆ. ಆ ಪ್ರಾಗಭಾವಕ್ಕೆ ಬಟ್ಟೆ ಅನ್ನೋದು ಪ್ರತಿಯೋಗಿ. ಅಭಾವ ಇರುವಾಗ ಬಟ್ಟೆ ಇಲ್ಲ ಅಲ್ಲಿ. ಅಭಾವ ಇದ್ದಾಗ ಬಟ್ಟೆ ಇರೋದು ಹೇಗೆ ಸಾಧ್ಯ? ಆದ್ರಿಂದ ಆದರೂ ಕೂಡ ಆ ಪ್ರಾಗಭಾವಕ್ಕೆ ಆ ಬಟ್ಟೆ ಅಂತ ಪ್ರತಿಯೋಗಿ ಆಗೇ ಆಗಿದೆ. ಅದು ಹೇಗಾಯಿತು ಅದನ್ನ ನೀವೇ ವಿಚಾರ ಮಾಡಬೇಕು. ಅದರ ತಾತ್ಪರ್ಯ ಏನು ಹಾಗಾದ್ರೆ? ಪ್ರಾಗಭಾವಕ್ಕೆ ಘಟದ ಪ್ರಾಗಭಾವಕ್ಕೆ ಘಟ ಪ್ರತಿಯೋಗಿ ಆಗಬೇಕಾದ್ರೆ ಘಟ ತಾನವಾಗ ಇರಬೇಕಾಗಿಲ್ಲ, ಇರುವುದು ಸಾಧ್ಯವೂ ಇಲ್ಲ. ಘಟದ ಪ್ರಾಗಭಾವವೇ ಇರುವಾಗ ಘಟ ಇರೋದೇ ಸಾಧ್ಯ. ಹಾಗೇನೆ ಪ್ರಧ್ವಂಸಕ್ಕೂ ಕೂಡ ಪ್ರಧ್ವಂಸ ಆದಮೇಲೆ ಅದಕ್ಕೆ ಘಟ ಪ್ರತಿಯೋಗಿ ಆಗ್ತದೋ ಇಲ್ಲ? ಹೇಗೆ ಪ್ರತಿಯೋಗಿ ಆಗ್ತದೆ? ಪ್ರತಿಯೋಗಿ ಆಗಬೇಕು ಅಂತಾದ್ರೆ ಆ ವಸ್ತು ಇರಬೇಕಾಗಿಲ್ಲ. ಘಟದ ಪ್ರಧ್ವಂಸ ಆದಾಗ ಘಟ ಇರುವುದು ಹೇಗೆ ಸಾಧ್ಯ? ಅದನ್ನು ಕೂಡ ಇಲ್ಲಿ ಹೇಳದೇ ಇದ್ರಿಂದ ನಾವು ಇಟ್ಕೋಬೇಕು. ಆದ್ರಿಂದ ವಸ್ತು ಇರಬೇಕಾದ್ರೆ ಅದು ಪ್ರತಿಯೋಗಿ ಆಗಬೇಕಾಗಿಲ್ಲ. ವಸ್ತು ಪ್ರತಿಯೋಗಿ ಆಗಬೇಕು ಅಂತಾದ್ರೆ ಅದು ಇರಬೇಕು ಅಂತಿಲ್ಲ. ಅದು ಎಲ್ಲ ಕಡೆನೂ ಹಾಗೆ ನಿಯಮ ಅಲ್ಲ. ಇಲ್ಲದೇ ಇರುವ ವಸ್ತುವು ಕೂಡ ಅಭಾವಕ್ಕೆ ಪ್ರತಿಯೋಗಿ ಆಗೇ ಆಗ್ತದೆ ಅಂತ ನೀವು ಕೂಡ ಒಪ್ಕೋಬೇಕು. ಹಾಗೆ ಪ್ರಾಗಭಾವದ ದೃಷ್ಟಾಂತದಲ್ಲಿ ಮತ್ತು ಪ್ರಧ್ವಂಸಾಭಾವದ ದೃಷ್ಟಾಂತದಲ್ಲಿ ನೀವು ಅದನ್ನು ಒಪ್ಕೋತೀರಿ ಅಂತ ಆದ್ಮೇಲೆ ಈ ಅತ್ಯಂತಾಭಾವದ ದೃಷ್ಟಾಂತದಲ್ಲಿ ಅದನ್ನು ಒಪ್ಕೊಳ್ಳಿಕ್ಕೆ ಏನು ತೊಂದರೆ? ಅದನ್ನೇನು ತೊಂದರೆ ಇಲ್ಲ, ಅದನ್ನು ನೀವು ಒಪ್ಕೋಬೇಕು. ಅದನ್ನೇ ಇಲ್ಲಿ ಹೇಳಿದ್ದಾರೆ. ಈ ರೂಪ ಮೊದಲಾದದ್ದು ಇರಬೇಕಾದ್ರೆ, ಅದನ್ನು ನಾವಾಗ ಹೇಳಿದೆ, ರೂಪ, ರಸ, ಗಂಧ ಮೊದಲಾದದ್ದಿದೆ. ಅದೆಲ್ಲ ಇರಬೇಕಾದ್ರೆ ಅದಕ್ಕೆ ಆಶ್ರಯವಾದಂಥ ವಸ್ತುವು ಇರಬೇಕಾಗ್ತದೆ. ಆದರೆ ಪ್ರತಿಯೋಗಿತ್ವ ಬರಬೇಕು ಅಂತಂದ್ರೆ ಪ್ರತಿಯೋಗಿ ಅಂತ ಅನ್ನೋದು ಇರಬೇಕಾದ ಅಗತ್ಯವೇನೂ ಇಲ್ಲ. ಅದಿಲ್ಲದೆ ಹೋದ್ರೂ ಕೂಡ ಆ ಪ್ರತಿಯೋಗಿತ್ವ ಅಂತ ಅನ್ನೋದು ಅದರಲ್ಲಿ ಬರೋದು ಸಾಧ್ಯ ಇದೆ. ಆದ್ರಿಂದ ರೂಪ ಮೊದಲಾದ ಧರ್ಮಗಳು, ಕೆಲವು ಧರ್ಮಗಳನ್ನು ಎರಡು ಥರ ನಾವು ವಿಭಾಗ ಮಾಡ್ತೇವೆ. ಕೆಲವು ಧರ್ಮಿಸತ್ತ ಸಾಪೇಕ್ಷ, ಕೆಲವು ಧರ್ಮಿಸತ್ತ ನಿರಪೇಕ್ಷ. ಏನು ಹಾಗಂದ್ರೆ ಅರ್ಥ ಅನ್ನೋದನ್ನು ಗಮನಿಸಬೇಕು.
ಧರ್ಮಿ ಅಂದ್ರೆ ಆಶ್ರಯವಾದ ಧರ್ಮಿ, ನಮ್ಗದು ಗೊತ್ತಿದೆ. ಅದರ ಸತ್ತ ಅಂದ್ರೆ ಅಸ್ತಿತ್ವ. ಆ ಧರ್ಮೀಯ ಸತ್ತಾವನ್ನು ಅವಲಂಬಿಸಿದ್ದು, ಸಾಪೇಕ್ಷ ಅಂದ್ರೆ ಅವಲಂಬಿಸಿದ್ದು. ಆ ಧರ್ಮ ಇರಬೇಕಾದ್ರೆ ಧರ್ಮಿಗೂ ಅಸ್ತಿತ್ವ ಅಥವಾ ಸತ್ತ ಅಂತಂದು ಬೇಕೇ ಬೇಕು. ಇಂಥ ಕೆಲವು ಧರ್ಮಗಳಿವೆ, ರೂಪರಸ ಗಂಧ ಮೊದಲಾದದ್ದು. ಪ್ರತಿಯೋಗಿತ್ವ ಮೊದಲಾದ ಧರ್ಮಗಳು ಧರ್ಮ ಸತ್ತ ನಿರಪೇಕ್ಷ. ಧರ್ಮೀಯ ಅಸ್ತಿತ್ವವನ್ನು ಅವನೇನು ಅವಲಂಬಿಸಿಕೊಂಡಿಲ್ಲ. ಅವು ಧರ್ಮಿ ಇಲ್ಲದೆ ಹೋದ್ರೂ ಕೂಡ ಆ ಧರ್ಮಗಳು ಅದರಲ್ಲಿ ಬರಬಹುದು. ಆದ್ರಿಂದ ಏನೂ ತೊಂದರೆ ಇಲ್ಲ. ಅತ್ಯಂತ ಅಸತ್ತಾದಂತಹ ಶಶಿವಿಷಾಣು ಕೂಡ ಹೀಗೆ ಪ್ರತಿಯೋಗಿ ಆಗಲಿಕ್ಕೆ ತೊಂದರೆ ಇಲ್ಲ ಅಂತ ಅಭಿಪ್ರಾಯ. ನೋಡಿ, ಸರಿ ಆಯ್ತು. ಹೌದೌದು, ಬೇರೆ ಪ್ರಸಂಗಗಳು ಬಂದಿತ್ತಷ್ಟೇ. ಜ್ಞಾನದಲ್ಲೂ ಜ್ಞಾನ ವಿಷಯತ್ವ, ಅಸತ್ತಿನಲ್ಲೂ ಜ್ಞಾನ ವಿಷಯತ್ವ ಮೊದಲಾದ ಬರಬಹುದು ಅಂತ ಬಂದಿತ್ತು. ಹೌದು. ಪ್ರಶ್ನೆ ಇನ್ನೊಂದು ಸ್ಪಷ್ಟವಾಗಿ ಕೇಳಿ ನೋಡೋಣ. ಪ್ರಶ್ನೆ ವಸ್ತು ಅತ್ಯಂತ ಅಸತ್ಯ ಅಂತ ಆದ್ಮೇಲೆ ಅದಕ್ಕೆ ಪ್ರತಿಯೋಗಿಯಾಗುವುದು ಅದು ಸತ್ಯವಾಗಿರುವುದು ಸಾಧ್ಯವೇ ಇಲ್ಲ. ಅದು ಅಸತ್ಯವೇ ಆಗಿರ್ತದೆ. ಅಸತ್ಯ ಆದರೂ ಕೂಡ ಅದನ್ನ ನಾವು ಒಪ್ಕೊಂಡಿದ್ದೇವೆ ಅಂತಾನೆ ಅದರ ತಾತ್ಪರ್ಯ. ಇಲ್ಲದೇ ಇರುವ ಪದಾರ್ಥ ಮತ್ತು ಇರುವ ಪದಾರ್ಥ ಅವೆರಡಕ್ಕೂ ಏನು ವ್ಯತ್ಯಾಸ ಅಂದ್ರೆ, ಇಲ್ಲದೇ ಇರುವ ಪದಾರ್ಥ ಇಲ್ಲ, ಇರುವ ಪದಾರ್ಥ ಇದೆ. ಇಲ್ಲದೇ ಇರುವ ಪದಾರ್ಥವನ್ನು ಇದೆ ಅಂತ ನಾವು ಹೇಳಲಿಲ್ವಲ್ಲ. ಇಲ್ಲದೇ ಇರುವ ಪದಾರ್ಥವನ್ನ ಪ್ರತಿಯೋಗಿ ಅಂತ ಮಾತ್ರ ನಾವು ಹೇಳಿದ್ವಿ. ಇಲ್ಲದೇ ಇರುವ ಪದಾರ್ಥವನ್ನ ಶಶವಿಷಾಣಂ ಅಸ್ತಿ ಅಂತ ಯಾರು ಹೇಳಲಿಲ್ಲ. ಶಶವಿಷಾಣಂ ಪ್ರತಿಯೋಗಿ ಭವತಿ ಅಂತ ಮಾತ್ರ ಹೇಳಿದೆವು. ಶಶವಿಷಾಣಂ ಅಸ್ತಿ ಅಂತ ಹೇಳಿದ್ರೆ, ಘಟ ಅಸ್ತಿ ಅಂತ ಹೇಳಿದಂತೆ ಶಶವಿಷಾಣಂ ಕೂಡ ಅಸ್ತಿ ಅಂತ ಹೇಳಿದ್ರೆ ಅದು ವಿರುದ್ಧ ಆಗ್ತಿತ್ತು. ಹಾಗೇನಿಲ್ಲ, ಶಶವಿಷಾಣಂ ಅಸ್ತಿ ಅಂತ ಹೇಳಲಿಲ್ಲ ನಾವು. ಶಶವಿಷಾಣಂ ಸ್ವಭಾವಸ್ಯ ಪ್ರತಿಯೋಗಿ ಭವತಿ ಅಂತ ಮಾತ್ರ ಹೇಳಿದ್ವು. ಅದು ನಿಮ್ಮ ಪ್ರಶ್ನೆಗೆ ಉತ್ತರ ಆಗಬಹುದು ಅಂತ ಕಾಣಿಸ್ತದೆ. ಮುಂದೆ ಭಾವಾಭಾವ ಸ್ವರೂಪತ್ವಾತ್ ನಾನ್ಯೋನ್ಯಾಭಾವತಾ ಪೃಥಕ್ ಅಂತ ಹೀಗೆ ಬಂದಿದೆ. ಈ ಅನ್ಯೋನ್ಯಾಭಾವವನ್ನು ಒಂದು ಪ್ರತ್ಯೇಕ ಅಭಾವ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಅದೇನಲ್ಲ. ಅನ್ಯೋನ್ಯಾಭಾವ ಅಂದ್ರೆ ಭೇದವೇ, ಅದು ವಸ್ತುವಿನ ಸ್ವರೂಪವೇ. ಅನ್ಯೋನ್ಯಾಭಾವ ಅಂದ್ರೆ ಭೇದ ಎಲ್ಲಿ ಇರ್ತದೋ ಅದು ಆ ವಸ್ತುವಿನ ಸ್ವರೂಪವೇ. ಅನ್ಯೋನ್ಯಾಭಾವ ಅನ್ನೋದು ಘಟದಲ್ಲಿದ್ರೆ ಅದು ಘಟದ ಸ್ವರೂಪವೇ. ಅನ್ಯೋನ್ಯಾಭಾವ ಅಂದ್ರೆ ಭೇದ ಅಂತ ಅರ್ಥ. ಘಟವು ಪಟಕ್ಕಿಂತ ಭಿನ್ನ ಅಂತಾದಾಗ ಆ ಭೇದ ಅಥವಾ ಅನ್ಯೋನ್ಯಾಭಾವ ಅನ್ನೋದು ಅದು ಘಟದ ಸ್ವರೂಪವೇ. ಹಾಗೆ ಅನ್ಯೋನ್ಯಾಭಾವ ಅರ್ಥಾತ್ ಭೇದ ಅನ್ನೋದು ಒಂದು ವೇಳೆ ಅಭಾವದಲ್ಲಿದ್ರೆ ಅದು ಅಭಾವದ ಸ್ವರೂಪವೇ. ಉದಾಹರಣೆಗೆ ಪ್ರಾಗಭಾವ ಅನ್ನೋದು ಪ್ರಧ್ವಂಸಾಭಾವಕ್ಕಿಂತ ಭಿನ್ನ, ಅಥವಾ ಪ್ರಧ್ವಂಸಾಭಾವ ಅನ್ನೋದು ಪ್ರಾಗಭಾವಕ್ಕಿಂತ ಭಿನ್ನ ಅಂತ ಹೀಗೆ ಹೇಳಿದಾಗ ಅಲ್ಲಿ ಆಗ ಅನ್ಯೋನ್ಯಾಭಾವ ಅಥವಾ ಭೇದ ಅನ್ನೋದು ಪ್ರಾಗಭಾವದಲ್ಲಿ ಬಂತು, ಅದು ಅಭಾವ ಸ್ವರೂಪವೇ. ಆದ್ರಿಂದ ನಾವು ಅದನ್ನು ಪ್ರತ್ಯೇಕವಾಗಿ ಪರಿಗಣನೆ ಮಾಡೋದಿಲ್ಲ ಅಂತ ನಮ್ಮ ಸಿದ್ಧಾಂತದ ಅಭಿಪ್ರಾಯ. ಇದು ಕೂಡ ಹಿಂದೆ ತತ್ವಸಂಖ್ಯಾನದಲ್ಲಿ ಬಂದಿದೆ. ಒಂದೇ ಭೇದ ಅನ್ನೋದು ಘಟ ಮತ್ತು ಪಟ ಎರಡರ ನಡುವೆಯೂ ಇದೆ ಅಂತ ಕೆಲವರು ಹೇಳ್ತಾರೆ. ಹಾಗಿಲ್ಲ. ಘಟದಿಂದ ಪಟದಲ್ಲಿ ಇರುವ ಭೇದ ಅದು ಪಟದ ಸ್ವರೂಪ, ಪಟದಿಂದ ಘಟದಲ್ಲಿ ಇರುವ ಭೇದ ಅದು ಘಟದ ಸ್ವರೂಪ. ಒಂದೇ ಭೇದ ಅಂತ ಎರಡು ಕಡೆ ಇಲ್ಲ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.